ಎಲ್ಲರಿಗೂ ನಮಸ್ಕಾರ. ಇಂದಿನ ಓದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜರಾಜೇಶ್ವರಿ. ಇಂದಿನ ಓದು ಪುಸ್ತಕ ಶ್ರೀ ಸಾಯಿ ಸಚ್ಚರಿತೆ, ಹೇಮಾಡಪಂತ ವಿರಚಿತ ಶ್ರೀ ಸಾಯಿ ಸಚ್ಚರಿತೆ. ಅನುವಾದಕರು ಎನ್.ಎಸ್. ಅನಂತರಾಮು, BSc, ಸಾಯಿ ಗ್ರೂಪ್, ಬೆಂಗಳೂರು. ಸಂಪಾದಕರು ಕಮಲಾದೇವಿ ಗುಣಕಿ, ಬಸವರಾಜ ಗುಣಕಿ. ಪ್ರಕಾಶಕರು ಶ್ರೀ ಸಾಯಿಬಾಬಾ ಸಂಸ್ಥಾನ ಶಿರ್ಡಿ, ಸಾಯಿ ನಿಕೇತನ, ಡಾಕ್ಟರ್ ಅಂಬೇಡ್ಕರ್ ರೋಡ್, ವಾದರ್, ಮುಂಬಯಿ 400014. ಅಂದು ಮಕರ ಸಂಕ್ರಾಂತಿ. ಮೇಘ ಅವರಿಗೆ ಬಾಬಾ ಅವರ ಮೈಗೆ ಗಂಧವನ್ನು ಲೇಪಿಸಿ ಗಂಗಾಜಲದಲ್ಲಿ ಸ್ನಾನ ಮಾಡಿಸಬೇಕೆಂದು ಆಸೆಯಾಯಿತು. ಬಾಬಾ ಅವರು ಮೊದಲು ಇದಕ್ಕೊಪ್ಪಲಿಲ್ಲ. ಆದರೆ ಬಹಳ ಒತ್ತಾಯ ಮಾಡಿದ್ದರಿಂದ ಒಪ್ಪಿದರು. ಗೋದಾವರಿ ನದಿಯಿಂದ ನೀರು ತರಲು ಶಿರಡಿಯಿಂದ 8 ಮೈಲು ಮೇಘ ಹೋಗಬೇಕಾಗುತ್ತಿತ್ತು. ಮೇಘ ನೀರು ತಂದು ಬಾಬಾ ಅವರಿಗೆ ಸ್ನಾನಕ್ಕೆ ಸಿದ್ಧರಾಗಲು ಹೇಳಿದರು. ಆಗ ಬಾಬಾ ತಾವು ಫಕೀರರೆಂದು, ಗಂಗಾ ಸ್ನಾನದಿಂದ ಏನೂ ಪ್ರಯೋಜನವಿಲ್ಲ ಎಂದು ಹೇಳಿದರು. ಆದರೂ ಮೇಘ ಒಪ್ಪಲಿಲ್ಲ. ಕಡೆಗೆ ಬಾಬಾ ಅನುಮತಿಸಿ ಒಂದು ಹಲಗೆಯ ಮೇಲೆ ಕುಳಿತು ತಮ್ಮ ತಲೆಯನ್ನು ಮುಂದಕ್ಕೆ ಚಾಚಿ, ಮೇಘ, ನನ್ನದೊಂದು ಭಿನ್ನಹ. ಶಿರಸ್ಸೇ ಶರೀರದ ಮುಖ್ಯ ಅಂಗ. ಆದುದರಿಂದ ಶಿರದ ಮೇಲೆ ಮಾತ್ರ ನೀರನ್ನು ಸುರಿದರೆ ಪೂರ್ತಿ ಸ್ನಾನ ಮಾಡಿದಂತೆಯೇ ಎಂದರು. ಹಾಗೆಯೇ ಆಗಲಿ ಎಂದು ಮೇಘ ಬಾಬಾ ಅವರ ತಲೆಯ ಮೇಲೆ ನೀರನ್ನು ಸುರಿಯುತ್ತಾ ಆನಂದ ಪರವಶರಾಗಿ ಮೈಮರೆತು ಹರ ಹರ ಗಂಗೆ, ಹರ ಹರ ಗಂಗೆ ಎಂದು ಕೊಡವನ್ನು ಮೇಲಕ್ಕೆತ್ತಿ ಮೈ ಮೇಲೆಲ್ಲ ನೀರು ಸುರಿದರು. ನಂತರ ಕೊಡವನ್ನು ಕೆಳಗಿಟ್ಟು ನೋಡಲಾಗಿ ಬಾಬಾ ಅವರ ಶಿರವು ಮಾತ್ರ ಒದ್ದೆಯಾಗಿತ್ತೇ ವಿನಃ ಅವರ ಮೈ ಸ್ವಲ್ಪವೂ ನೆನೆದಿರಲಿಲ್ಲ. ಅಂದರೆ ಯಾರು ಸಾಧುಗಳು, ಸಂತರು ಇರ್ತಾರೆ, ಅವರು ತಮ್ಮ ಇಚ್ಛೆಯಂತೆಯೇ ಅವರ ಭಕ್ತರು ನೋಡ್ಕೊಳ್ಳೋ ರೀತಿ ಅವ್ರು ನೋಡ್ಕೊಳ್ತಾರೆ. ಅವರು ಈ ಪಂಚಭೂತಗಳಿಗೆ ಒಳಗಾಗಿ ಬದುಕೋದಿಲ್ಲ ಅನ್ನೋದನ್ನು ಈ ವಾಕ್ಯದಲ್ಲಿ ಅಥವಾ ಈ ಪ್ಯಾರೆಯಿಂದ ನಮಗೆ ಅರ್ಥ ಆಗುತ್ತೆ. ನಮಸ್ಕಾರಗಳು.